ನಮಸ್ಕಾರ ಸ್ನೇಹಿತರೆ, ನಾನು ಹರೀಶ್. ನೋಡ್ತಾ ಇದ್ದೀರಾ LNT ಕನ್ನಡ ಲರ್ನ್ ಆ್ಯಂಡ್ ಟ್ರೈ. ಸ್ನೇಹಿತರೆ, ನೀವು ನಿಮ್ಮ ಮನೆಗಳಲ್ಲಿ ಕುಡಿಯೋ ನೀರಿಗೋಸ್ಕರ ಅಥವಾ ಹೊಲ ಗದ್ದೆ ತೋಟಗಳಿಗೆ ಕೃಷಿ ಇನ್ನಿತರ ಚಟುವಟಿಕೆಗಳಿಗೋಸ್ಕರ ಮೋಟ್ರ್ಗಳನ್ನ ಬಳಸ್ಬೋದು. ಅರ್ಧದಿಂದ ಹಿಡಿದು 1, 2, 5, 7, 10, 15 ಈ ಥರ ಮೋಟ್ರ್ಗಳನ್ನ ಬಳಸ್ತಾ ಇರ್ಬೋದು. ಈ ಮನೆಗೋಸ್ಕರ ಮನೆಯ ನೀರಿನ ಪರ್ಪಸ್ಗೋಸ್ಕರ, ಕುಡಿಯೋ ನೀರಿನ ಪರ್ಪಸ್ಗೋಸ್ಕರ ಅರ್ಧದಿಂದ 2-2.5 HP ಮೋಟ್ರ್ಗಳನ್ನ ಬಳಸ್ಕೊಳ್ತಾರೆ. ಹಾಗೆಯೇ 5, 7, 10, 15 ಈ ಥರ ಅದಕ್ಕಿಂತಲೂ ಹೈಯರ್ ಎಂಡ್ನ ಮೋಟ್ರ್ಗಳನ್ನ ಕೂಡ ತೋಟಗಳಲ್ಲಿ ಕೃಷಿಗೆ ಸಂಬಂಧಪಟ್ಟಾಗೆ ಹೊಲ ಗದ್ದೆಗಳಿಗೆ ಕೂಡ ಬಳಸ್ಕೊಳ್ತಾರೆ. ಸ್ನೇಹಿತರೆ, ನಾನು ಯಾಕೆ ಈ ವಿಷಯನ ಹೇಳ್ತಿದ್ದೀನಿ ಅಂತೇಳಿದರೆ, ನೀವು ಮೋಟ್ರನ್ನ ಯೂಸ್ ಮಾಡ್ತಾ ಇರ್ತೀರಾ, ಚೆನ್ನಾಗೇ ಇರುತ್ತೆ, ಮೋಟ್ರಲ್ಲಿ ಏನೂ ಪ್ರಾಬ್ಲಮ್ ಇರೋದಿಲ್ಲ. ನೆನ್ನೆ ದಿನ ಸ್ಟಾರ್ಟ್ ಮಾಡಿರ್ತೀರ, ನೀರನ್ನ ಬಿಟ್ಟಿರ್ತೀರ, ಎಲ್ಲ ಏನೂ ಸಮಸ್ಯೆ ಇರೋದಿಲ್ಲ. ಆದರೆ ಮಾರನೇ ದಿನ ಹೋದಾಗ ಸ್ಟಾರ್ಟ್ ಮಾಡಬೇಕಾದ್ರೆ ಮೋಟ್ರ್ ಸ್ಟಾರ್ಟ್ ಆಗೋದಿಲ್ಲ. ಆ್ಯಮ್ಸ್ ಚೆನ್ನಾಗೇ ಇರುತ್ತೆ, ವೋಲ್ಟೇಜ್ ಕೂಡ ಚೆನ್ನಾಗೇ ಇರುತ್ತೆ, ಸ್ಟಾರ್ಟ್ರಲ್ಲೂ ಏನೂ ಪ್ರಾಬ್ಲಮ್ಸ್ ಇರೋದಿಲ್ಲ. ಏನಾಗಿರ್ಬೋದು, ಯಾರನ್ನು ಕರೆಸೋದು, ಏನು ಮಾಡೋದು ಅಂತ ಸ್ವಲ್ಪ ಯೋಚನೆ ಆಗ್ಬೋದು. ಅಂದರೆ ಅದು ಮೋಟ್ರದೇ ಪ್ರಾಬ್ಲಮ್ ಅಂತಲ್ಲ, ಕೇಬಲ್ದು ಕೂಡ ಇರ್ಬೋದು. ಅಂದರೆ ಕೇಬಲ್ನಲ್ಲಿ ಕಂಟಿನ್ಯೂಟಿನಲ್ಲಿ ಏನಾದರೂ ಫಾಲ್ಟ್ ಬಂತು ಅಂತೇಳಿದರೆ, ಒಂದು ಲೈನ್ ಏನಾದರೂ ಹೋಯಿತು ಅಂತೇಳಿದರೆ ನಿಮಗೆ ಮೋಟ್ರ್ ಸ್ಟಾರ್ಟ್ ಆಗೋದಿಲ್ಲ, ವೋಲ್ಟೇಜನ್ನು ತಗೊಳ್ಳೋದಿಲ್ಲ, ಕರೆಂಟನ್ನು ಎಲೆಕ್ಟ್ರಿಸಿಟಿ ಸಪೋರ್ಟನ್ನು ತಗೊಳ್ಳೋದಿಲ್ಲ. ಅದು ಅರ್ಧ HP ಇರ್ಬೋದು, ಅಥವಾ ಹೈಯರ್ ಎಂಡ್ನ ಮೋಟ್ರ್ಗಳು ಕೂಡ ಇರ್ಬೋದು. ಅಥವಾ ನೀವೊಂದು ಹೊಸದಾಗಿ ಮೋಟ್ರ್ ತಂದಿದ್ದೀರಾ, ನಿಮ್ಮಲ್ಲಿ ಹಳೆಯ ಕೇಬಲ್ಗಳಿದ್ದಾವೆ, ಅದನ್ನು ನಾವು ಯೂಸ್ ಮಾಡ್ತೀವಿ, ಅದನ್ನು ಬಳಸ್ಕೊಂಡು ಮೋಟ್ರಿಗೆ ಹಾಕೋಣ ಅನ್ನೋ ನಿಮ್ಮ ಯೋಚನೆಯಲ್ಲಿತ್ತು ಅಂತೇಳಿದರೆ, ಹಳೆಯ ಕೇಬಲು ಚೆನ್ನಾಗಿದೆಯೋ ಅಥವಾ ಇಲ್ವೋ ಅನ್ನೋದು ನಿಮಗೆ ಯೋಚನೆ ಆಗಿರುತ್ತೆ. ಹೇಗೆ ಚೆಕ್ ಮಾಡೋದು ಇದನ್ನು? ಕೇಬಲ್ ಅಂತೂ ಇದೆ, ಹೇಗೆ ಚೆಕ್ ಮಾಡೋದು, ಹಾಕೋದಾದರೆ ಹಾಗಾಗಿ ಆ ಮೋಟ್ರನ್ನ ಬಳಸಬೇಕಾದ್ರೆ ಅದಕ್ಕೆ ಬಳಸುವಂಥ ಕೇಬಲ್ ಹೇಗೆ ಚೆಕ್ ಮಾಡೋದು ಅಂತ ಗೊತ್ತಿರೋದಿಲ್ಲ. ಸಾಧಾರಣವಾಗಿ ನನಗೆ ಹೇಳಕ್ಕೆ ಹೋಗ್ತಿರೋ ವಿಷಯ ಮಲ್ಟಿಮೀಟ್ರ್ ಮೂಲಕ ಕೇಬಲ್ ಕಂಟಿನ್ಯೂಟಿನ ಹೇಗೆ ಚೆಕ್ ಮಾಡೋದು ಅನ್ನೋದ್ರ ಬಗ್ಗೆ ನಾನು ಇವತ್ತಿನ ವಿಡಿಯೋದಲ್ಲಿ ಮಾಹಿತಿನ ಕೊಡ್ತಾ ಇದ್ದೀನಿ. ಅಂದರೆ ಇದ್ರ ಬಗ್ಗೆ ಕೆಲವರಿಗೆ ಗೊತ್ತಿರ್ಬೋದು, ಒಂದು ವೇಳೆ ಗೊತ್ತಿಲ್ಲದೆ ಇದ್ದವ್ರಿಗೆ ಈ ಮಾಹಿತಿ ಉಪಯೋಗಕ್ಕೆ ಬರುತ್ತೆ. ಬನ್ನಿ ಸ್ನೇಹಿತರೆ, ವಿಡಿಯೋನ ನೋಡ್ಕೊಂಬರೋಣ. ಹಾಗೆಯೇ ನೀವೇನೋ ಫಸ್ಟ್ ಟೈಮ್ ಚಾನಲ್ನ ನೋಡ್ತಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ ಒತ್ತಿ ಎಲ್ಲ ವೀಡಿಯೋಗಳ ನೋಟಿಫಿಕೇಷನ್ ಅಲೋ ಮಾಡ್ಕೊಳ್ಳಿ. ಹಾಗೆಯೇ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮೂಲಕ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ. ಬನ್ನಿ ಸ್ನೇಹಿತರೆ, ವಿಡಿಯೋ ನೋಡ್ಕೊಂಬರೋಣ. ನೋಡಿ, ಇದೇ ಮಲ್ಟಿಮೀಟರ್. ಇದನ್ನು ಮಲ್ಟಿಮೀಟರ್ ಅಂತೇಳಿ ಕರೀತಾರೆ. ನೋಡಿ, ಇಲ್ಲಿ ಆಫ್ ಬಟನು, NCV 40, 40A ಮತ್ತು 60 ಹಿಂಗೆಲ್ಲ ಸುಮಾರು ಆಪ್ಷನ್ಗಳಿದ್ದಾವೆ. ನಮಗೆ ಇದ್ಯಾವುದು ಈಗ ಕೇಬಲ್ ಕಂಟಿನ್ಯೂಟಿ ಚೆಕ್ ಮಾಡೋಕ್ಕೆ ನಮಗೆ ಇದ್ಯಾವುದೂ ಬೇಕಾಗಿಲ್ಲ. ಬರೀ ಇಲ್ಲಿ ಕಾಣ್ತಿದೆ ನೋಡಿ, ಪ್ಲಸ್ ಸಿಂಬಲ್ ಕಾಣಿಸ್ತಿದೆ, ಬಜರ್ ಸಿಂಬಲ್ ಕಾಣಿಸ್ತಾ ಇದೆ. ಇದ್ರ ಮುಖಾಂತರ ನಾವು ಈಗ ಕೇಬಲ್ ಕಂಟಿನ್ಯೂಟಿ ಚೆಕ್ ಮಾಡ್ಕೋಬೇಕು. ಮೊದಲು ಇದನ್ನು ಆನ್ ಮಾಡ್ಕೋಬೇಕು. ನೋಡಿ, ಇಲ್ಲಿ ಬ್ಲಿಂಕ್ ಆಗುತ್ತೆ ಲೈಟು, ತಗೊಂಬಂದು ನೋಡಿ ಈ ಪೊಸಿಷನ್ಗೆ ನಿಲ್ಲಿಸ್ಕೋಬೇಕಾಗತ್ತೆ. ಅಲ್ಲಿಂದ ಕೆಳಗಡೆಗೆ 3 ಬಟನ್ಸ್ಗಳಿದ್ದಾವೆ. ಇಲ್ಲಿ FUNC ಅಂದರೆ ಫಂಕ್ಷನ್ ಅನ್ನೋ ಬಟನ್ ಇದೆ. ಇದನ್ನು 2 ಸಾರಿ ಕ್ಲಿಕ್ ಮಾಡ್ಕೋಬೇಕು. ನೋಡಿ, ಆಟೋ ಅಂತ ಕಾಣಿಸ್ತಿದೆ. ನಂತರ ಈಗ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ, ಇಲ್ಲಿ ಬಜರ್ ಬರ್ತಾ ಇದೆ. ನೋಡಿ, ಇಲ್ಲಿ ಬಜರ್ನ ಸಿಂಬಲ್ ಕಾಣಿಸ್ತಿದೆ. ನಾವು ಕೇಬಲ್ ಕಂಟಿನ್ಯೂಟಿ ಚೆಕ್ ಮಾಡಬೇಕಾದ್ರೆ ಆ ಸಿಗ್ನಲ್ ಅಲ್ಲಿ ಇರಬೇಕು. ಅಂದರೆ ಈ ಫಂಕ್ಷನ್ ಬಟನ್ ಇದೆಯಲ್ಲ, ಇದನ್ನು 2 ಸಾರಿ ಪ್ರೆಸ್ ಮಾಡಿದಾಗ ನಿಮಗೆ ಈ ಸಿಗ್ನಲ್ ಬರುತ್ತೆ. ನೋಡಿ, ಇದು ಮಲ್ಟಿಮೀಟರ್ಗಿರುವಂಥ ಕೇಬಲ್ ಇದು. ಈ ಕೇಬಲ್ಗಳ, ಈ ವಯರ್ಗಳ ಮುಖಾಂತರನೇ ನಾವು ಕೇಬಲ್ ಚೆನ್ನಾಗಿದೆಯಾ, ನಾವು ಕೇಬಲ್ ಯೂಸ್ ಮಾಡೋಕ್ಕಾಗುತ್ತಾ, ಕೇಬಲ್ ಹೋಗಿದೆಯಾ ಚೆನ್ನಾಗಿದೆಯಾ ಅಂತಲೇ ಈ ವಯರ್ ಮುಖಾಂತರನೇ ನಾವು ಚೆಕ್ ಮಾಡೋಕ್ಕಾಗುತ್ತೆ. ನೋಡಿ, ಇಲ್ಲಿ ಪ್ಲಗ್ ಮಾಡಿದ್ದೀವಿ +2-ಗೆ. ನೋಡಿ, ಇಲ್ಲಿ ನೋಡ್ತಾ ಇದ್ದೀರಾ, ಈ ಕೇಬಲ್ನ 2 ತುದಿಗಳಿಂದನೂ ಕೂಡ ನಾವು ಚೆಕ್ ಮಾಡ್ಕೋಬೇಕಾಗತ್ತೆ. ಇದು ಒಂದೇ ಕೇಬಲ್ನ 2 ತುದಿಗಳು. ಈ 2 ತುದಿಗಳಿಂದ ಮಾತ್ರ ನಾವು ಕಂಟಿನ್ಯೂಟಿನ ಚೆಕ್ ಮಾಡ್ಕೊಳ್ಳೋಕ್ಕಾಗತ್ತೆ, ಹೇಗಿದೆ ಅಂತ, ವಯರ್ ಚೆನ್ನಾಗಿದೆಯಾ ಇಲ್ವಾ ಅನ್ನೋದನ್ನು 2 ತುದಿಗಳ ಮುಖಾಂತರನೇ ಚೆಕ್ ಮಾಡ್ಕೋಬೇಕು. ನೋಡೋಣ ಈಗ. ನೋಡಿ, ಇಲ್ಲಿ ಕಾಣ್ತಿದೆ ಬ್ಲೂ ಕಲರ್. ಇದು ಒಂದು ತುದಿಯ ಬ್ಲೂ ಕಲರ್, ಮತ್ತು ಇದು ಇನ್ನೊಂದು ತುದಿಯ ಬ್ಲೂ ಕಲರ್. ಈ ಎರಡು ವಯರ್ಗಳನ್ನೇ ನಾವು ಮೊದಲನೇದಾಗಿ ಕಂಟಿನ್ಯೂಟಿ ಚೆಕ್ ಮಾಡಬೇಕಾಗುತ್ತೆ. ಹೇಗೆ ಅಂತ ನೋಡೋಣ. ನೋಡಿ, ಈಗ ಇದು ಮಲ್ಟಿಮೀಟರ್ನ ಒಂದು ವಯರನ್ನು ಬ್ಲೂ ವಯರ್ಗೆ ಇಟ್ಟು ಇನ್ನೊಂದು ಮಲ್ಟಿಮೀಟರ್ನಿಂದ ಬಂದಿರುವಂಥ ಇನ್ನೊಂದು ವಯರನ್ನು ಇನ್ನೊಂದು ತುದಿಯ ಬ್ಲೂಗೆ ಕೊಡ್ತಾ ಇದ್ದೀನಿ. ನೋಡಿ, ಇಲ್ಲಿ ಬಜರ್ ಬರ್ತಾ ಇದೆ. ಹೀಗೆ ಈ ಕೇಬಲ್ನ ಈ ಲೈನು ಚೆನ್ನಾಗಿದೆ ಅಂತ ಅರ್ಥ.
ನಾವು ಅದು ಈ ಎರಡು ಬ್ಲೂ ಲೈನನ್ನು ಚೆಕ್ ಮಾಡಿದ್ವಿ. ಬಜರ್ ಬಂತು, ಬಜರ್ನ ಬೀಪ್ ಸೌಂಡ್ ಬಂತು. ಅಲ್ಲಿಗೆ ಅದು ಎರಡು ಕೂಡ ಚೆನ್ನಾಗಿದೆ ಅಂತ ಅರ್ಥ. ನಾವೀಗ ಇದನ್ನು ಚೆಕ್ ಮಾಡಬೇಕು. ಈ ಎಲ್ಲೋ ಮತ್ತು ಈ ಎಲ್ಲೋ ಕನೆಕ್ಟಿವಿಟಿನ ಚೆಕ್ ಮಾಡ್ಕೋಬೇಕಾಗತ್ತೆ. ನೋಡುವ, ನೋಡಿ, ಇದು ಮಲ್ಟಿಮೀಟರ್ನ ವೈರು, ಮತ್ತು ಇದು ಕೂಡ ಮಲ್ಟಿಮೀಟರ್ನಿಂದ ಬಂದಿರೋ ವೈರು. ನೋಡಿ, ಅಲ್ಲಿಗೆ ಚೆನ್ನಾಗಿದೆ, ಇದು ಕೂಡ ಚೆನ್ನಾಗಿದೆ, ಕೇಬಲ್ ಏನು ಫಾಲ್ಟ್ ಇಲ್ಲ, ಇದು ಕೂಡ ಚೆನ್ನಾಗಿದೆ ಅಂತ ಅರ್ಥ. ನೋಡಿ, ನಾವು ಇದು ಬ್ಲೂ ಮತ್ತು ಈ ಬ್ಲೂ ಮತ್ತು ಈ ಎಲ್ಲೋ ಎರಡು ಕನೆಕ್ಷನನ್ನು ಕೂಡ ಚೆಕ್ ಮಾಡಿದ್ವಿ. ಯಾವುದೇ ಫಾಲ್ಟ್ಗಳಿಲ್ಲ, ಚೆನ್ನಾಗಿದೆ, ವೈರ್ ಚೆನ್ನಾಗಿದೆ. ಈಗ ಈ ರೆಡ್ಡಿಂದ ಈ ರೆಡ್ಡಿಗೆ ಕನೆಕ್ಟಿವಿಟಿನ ಚೆಕ್ ಮಾಡಿ ನೋಡೋಣ, ಕಂಟಿನ್ಯೂಟಿನ ಚೆಕ್ ಮಾಡಿ ನೋಡೋಣ ಹೇಗಿದೆ ಅಂತ. ನೋಡಿ, ಬಜರ್ನ ಸೌಂಡ್ ಬರ್ತಾ ಇದೆ, ಅಲ್ಲಿಗೆ ಇದು ಕೂಡ ಚೆನ್ನಾಗಿದೆ ಅಂತ ಅರ್ಥ. ನೋಡಿ, ಇದು ಕೂಡ ಚೆನ್ನಾಗಿದೆ, ಬಜರ್ನ ಸೌಂಡ್ ಇರೋದ್ರಿಂದ ಇದು ಕೂಡ ಕೇಬಲ್ ಚೆನ್ನಾಗಿದೆ, ಯಾವುದೇ ಸಮಸ್ಯೆ ಇಲ್ಲ. ನೋಡಿದ್ರಲ್ಲ ಸ್ನೇಹಿತರೆ, ಈ ರೀತಿಯಾಗಿ ಮಲ್ಟಿಮೀಟರ್ ಮೂಲಕ ಕೇಬಲ್ ಕಂಟಿನ್ಯೂಟಿಯನ್ನು ಚೆಕ್ ಮಾಡ್ಕೋಬೋದು.